ಶ್ರಾವಣಿ, ಪವಿತ್ರ ಇದ್ದಾಳ? ಕಾಣಿಸ್ತಿಲ್ಲ ದೊಡ್ಡಪ್ಪ. ಕಾಣಿಸ್ತಿಲ್ಲ ಅಂದ್ರೆ ಎಲ್ಲಿ ಹೋದ್ಲು? ಗೊತ್ತಿಲ್ಲ ದೊಡ್ಡಪ್ಪ. ಅವಳ ಹೆಲ್ಪ್ ತಗೊಂಡು ಒಂದು ದೊಡ್ಡ ಕೆಲಸನೇ ಮಾಡೋದಿತ್ತು, ಆದ್ರೆ ಎಲ್ಲ ಹಾಳಾಗೋಯ್ತು ದೊಡ್ಡಪ್ಪ. ನನ್ನ ಲೈಫಲ್ಲಿ ಯಾವಾಗಲೂ ಹೀಗೆ ದೊಡ್ಡಪ್ಪ. ಏನೋ ಇದೆ ಅಂತ ಹೋಗ್ತೀನಿ, ಆದ್ರೆ ಆ ದಾರಿನೇ ಕೊನೆ ಆಗ್ಬಿಡತ್ತೆ ದೊಡ್ಡಪ್ಪ. ಮತ್ತೇನೋ ಸಿಗತ್ತೆ ಅಂತ ಹೋಗ್ತೀನಿ, ಆದ್ರೆ ಎಲ್ಲ ಖಾಲಿ ಆಗ್ಬಿಟ್ಟಿರತ್ತೆ. ಜೀವನ ಯಾಕೆ ನನ್ನ ಜೊತೆ ಇಷ್ಟೆಲ್ಲ ಆಟ ಆಡ್ತಿದೆ ದೊಡ್ಡಪ್ಪ? ಯಾಕೆ ಕಣ್ಣಿಗೆ ಬಟ್ಟೆ ಕಟ್ಟಿ ಕಾಡಲ್ಲಿ ಬಿಟ್ಟಂಗಾಗುತ್ತೆ? ಯಾರು ದೊಡ್ಡಪ್ಪ ನನ್ನ ಜೊತೆ ಕಣ್ಣ ಮುಚ್ಚಾಲೆ ಆಟ ಆಡ್ತಾ ಇರೋದು? ವಿಧಿಯಮ್ಮ, ವಿಧಿ. ಕನಸುಗಳನ್ನ ಕಟ್ಕೊಂಡು ಹೊರಟವರಿಗೆ ನಿರಾಸೆ ಅನ್ನೋ ಬುತ್ತಿನ ದೇವರು ನಮಗೆ ಗೊತ್ತಿಲ್ಲದಾಗೆ ನಮ್ಮ ತಲೆ ಮೇಲೆ ಓರಿಸ್ಬಿಟ್ಟಿರ್ತಾನೆ. ಹಾಗಾದ್ರೆ ಕೆಟ್ಟದನ್ನೋದಕ್ಕೆ ಶಿಕ್ಷೆ ಅನ್ನೋದೇ ಇಲ್ವಾ? ಧರ್ಮೋ ರಕ್ಷತಿ ರಕ್ಷಿತಃ ಅಂತ ಶ್ರೀಕೃಷ್ಣನೇ ಹೇಳಿದ್ದಾರೆ. ನ್ಯಾಯ ನೀತಿ ಧರ್ಮ ಅಂತ ನಡೀತಿರೋ ನಮ್ಮನ್ನ ಯಾಕೆ ಧರ್ಮ ರಕ್ಷಣೆ ಮಾಡ್ತಿಲ್ಲ? ಪರೀಕ್ಷೆ, ಅಗ್ನಿ ಪರೀಕ್ಷೆ ಮಾಡ್ತಿದ್ದಾನೆ ಆ ದೇವರು. ನನ್ನನ್ನು ಈ ಸ್ಥಿತಿಯಲ್ಲಿಟ್ಟು ನಿನ್ನನ್ನು ಪರೀಕ್ಷೆ ಮಾಡ್ತಿದ್ದಾನೆ. ನನ್ನಿಂದ ನಿನಗೆ ತುಂಬಾ ಕಷ್ಟ ಆಗ್ತಿದೆ ಮಕ್ಕಳೇ. ಎಲ್ಲದು ನನ್ನಿಂದನೇ ಆಗ್ತಿದೆ. ಎಲ್ಲ ನನಗೆ ನೆನಪಿತ್ತಿದ್ರೆ ಇವತ್ತು ನೀನು ಈ ಸ್ಥಿತಿಯಲ್ಲಿ ಇರ್ತಿರ್ಲಿಲ್ಲ ಮಗಳೇ. ನಾನೇ ಕಾರಣ ಆಗ್ಬಿಟ್ಟ ಮಗಳೇ. ದೊಡ್ಡಪ್ಪ, ಏನ್ ಮಾಡ್ತಿದ್ದೀರಾ ನೀವು? ಪ್ಲೀಸ್ ಹೀಗೆಲ್ಲ ಮಾಡಬೇಡಿ. ಮಗಳೇ ಶ್ರಾವಣಿ, ನೀನೇನು ಹೇಳಿದ್ರು ನನ್ನ ಮನಸ್ಸು ಒಪ್ಪೋದಿಲ್ಲಮ್ಮ. ನಾನು ಇವತ್ತು ಈ ಸ್ಥಿತಿಲಿ ಇರೋದಕ್ಕೆ ನಿನಗೆ ತೊಂದರೆ ಆಗ್ತಿರೋದು. ಶ್ರಾವಣಿ, ಈ ಮನೆಯಿಂದ ನನ್ನನ್ನು ಕಳಿಸ್ಬೇಡಮ್ಮ, ಕಳಿಸ್ಬಿಡಲ್ಲ. ದೊಡ್ಡಪ್ಪ ಹೀಗೆಲ್ಲ ಹೇಳ್ಬೇಡಿ ದೊಡ್ಡಪ್ಪ. ಈ ವಯಸ್ಸಲ್ಲಿ ಗಂಡನ ಜೊತೆ ಸುಖವಾಗಿ ಬಾಳ್ಬೇಕಾಗಿರೋ ಮಕ್ಕಳು ನೀ. ನನ್ನ ಮೂಲನ ಹುಡುಕ್ತಾ ನಿನ್ನ ಜೀವನನ ಹಾಳು ಮಾಡ್ಕೋತಾ ಇದೀಯಾ? ದೊಡ್ಡಪ್ಪ, ಈ ಜೀವ ಇರೋದೇ ನಿಮ್ಮಿಂದ. ಈ ಜೀವನ, ಈ ಜೀವ ಎಲ್ಲ ನಿಮ್ಮಿಂದ. ನಿಮ್ಮನ್ನ ಬಿಟ್ಟು ಹೇಗಿರ್ಲಿ ದೊಡ್ಡಪ್ಪ ನಾನು? ಅದೆಷ್ಟೇ ಕಷ್ಟ ಅಡ್ಡ ಬಂದ್ರೂ ಪರವಾಗಿಲ್ಲ, ನಾನು ಇಟ್ಟಿರೋ ಹೆಜ್ಜೆನ ಹಿಂದಕ್ಕಿಡಲ್ಲ. ಇದಕ್ಕೆಲ್ಲ ಕಾರಣ ಆಗಿರೋರ್ನ ಪತ್ತೆ ಹಚ್ಚದೇ ಇದ್ರೆ ನಿಮ್ ಋಣನ ತೀರಿಸ್ದಂಗೆ ಆಗಲ್ಲ ದೊಡ್ಡಪ್ಪ. ದಯವಿಟ್ಟು ನೀವು ನನ್ನ ಮುಂದೆ ಕುಗ್ಬೇಡಿ ದೊಡ್ಡಪ್ಪ. ನನಗೆ ಧೈರ್ಯ ಶಕ್ತಿ ಅಂದ್ರೆ ನೀವೇ. ಆಯ್ತಮ್ಮ, ನೀನೇನೇ ಮಾಡಿದ್ರು ನಾನು ನಿನ್ನ ಸಪೋರ್ಟಿಗಿರ್ತೀನಿ. ಧೈರ್ಯವಾಗಿ ಮುನ್ನೋಕು ಮಗಳೇ, ಧೈರ್ಯವಾಗಿ. ಯಾಕೆ ಒಂಟಿಯಾಗಿ ಕೂತಿದ್ಯಾ? ಏನಿಲ್ಲ ಅತ್ತೆ, ಸುಮ್ಮನೆ ಹಾಗೆ ಕೂತಿದ್ದೆ ಅಷ್ಟೇ.
ಏನು ನಡೀತಾ ಇದೆ ಅಭಿ? ಅಲ್ಲಿ ನೋಡಿದ್ರೆ ಶ್ರಾವಣಿ ಒಬ್ಬಳೇ ಇದ್ದಾಳೆ, ಇಲ್ಲಿ ನೋಡಿದ್ರೆ ನೀನು ಒಬ್ಬನೇ ಇದೆಯಾ? ಶ್ರಾವಣಿ ದೊಡ್ಡಪ್ಪನ ಬಗ್ಗೆ ಎಲ್ಲರೂ ಎಷ್ಟು ಕಾಳಜಿ ತೋರಿಸ್ತಾ ಇದ್ದಾರೆ, ಆದರೆ ಶ್ರಾವಣಿನೇ ಯಾರ ಮಾತನ್ನು ಕೇಳ್ತಾ ಇಲ್ಲ. ನಮ್ಮ ಮಾತು ಕೇಳದೆ ಹೋದ್ರೂ ಪರವಾಗಿಲ್ಲ, ಅಟ್ಲೀಸ್ಟ್ ನೀನಾದರೂ ಅವಳಿಗೆ ಎಲ್ಲದನ್ನೂ ಅರ್ಥ ಮಾಡಿಸಿ ಹೇಳು. ಶ್ರಾವಣಿ ಲವ್ಲವಿಕೆಯಿಂದ ಈ ಮನೆ ತುಂಬ ಖುಷಿಯಾಗಿ ಓಡಾಡ್ತಾ ಇರೋದೇ ನಿನ್ನ ಫಸ್ಟ್ ಪ್ರಯಾರಿಟಿ ಆಗಿರಬೇಕು. ಹಾಗೆ ಪ್ರಭಾಕರ್ ಅವ್ರಿಗೆ ಒಬ್ಬ ಒಳ್ಳೆ ನರ್ಸು ಇಲ್ಲ ಡಾಕ್ಟರ್ನು ಫಿಕ್ಸ್ ಮಾಡಬೇಕು. ಶ್ರಾವಣಿ ಯಾರ ಮಾತನ್ನು ಕೇಳ್ತಾ ಇಲ್ಲ, ಈಗ ಅಭಿ ಮಾತನ್ನು ಕೇಳೋದು ಬಿಟ್ಟಿದ್ದಾಳೆ ಅಂತ ನನಗೆ ಅನಿಸ್ತಾ ಇದೆ. ಮಮತಾ, ಗಂಡ ಹೆಂಡತಿ ಅಂದಮೇಲೆ ಸುಮಾರು ವಿಷಯಗಳು ಬಂದು ಹೋಗ್ತಾ ಇರುತ್ತವೆ. ಅದನ್ನು ಹಾಗೆ ಸರಿ ಮಾಡಿಕೊಂಡು ಮುಂದಕ್ಕೆ ಹೋಗ್ತಾ ಇರಬೇಕು, ದೊಡ್ಡದು ಮಾಡಬಾರ್ದು. ಇಷ್ಟನ್ನು ಅರ್ಥ ಮಾಡ್ಕೊಳ್ಳೋ ಮೆಚುರಿಟಿ ಅವಳಿಗಿರ್ಬೇಕಲ್ಲಕ್ಕ. ನಾವೆಲ್ಲರೂ ಪ್ರಭಾಕರ್ ಹುಷಾರಾಗಲಿ ಅಂತ ಎಷ್ಟು ಯೋಚನೆ ಮಾಡ್ತಾ ಇದ್ದೀವಿ, ಆದರೆ ಅವಳಿಗೆ ಪ್ರಭಾಕರ್ ಬಗ್ಗೆ ಸ್ವಲ್ಪನೂ ಯೋಚನೆ ಇಲ್ಲ ಅನಿಸುತ್ತೆ. ಅವಳ ತಲೆಯಲ್ಲಿ ಪಾಪ ಬೇರೆ ಏನಿದೆಯೋ ಏನೋ, ನಾವು ಒತ್ತಾಯ ಮಾಡೋದು ತಪ್ಪಾಗುತ್ತಲ್ವಾ ಮಮತಾ? ಅದೇನಿದೆ ಅಂತ ನಮ್ಮ ಹತ್ರ ಹೇಳ್ಕೋಬೋದಲ್ವಾ? ನಾವೆಲ್ಲರೂ ಒಂದೇ ಫ್ಯಾಮಿಲಿ ಅಲ್ವಾ? ಅದು ನಮ್ಮಿಂದ ಮುಚ್ಚಿಡೋದು ಏನಿದೆ? ನಮ್ಮನ್ನ ಯಾಕೆ ಬೇರೆಯವ್ರ ಥರ ನೋಡ್ತಾಳೆ? ಅದೇನಾಗಿದೆ ಅಂತ ಅಭಿ ಕೇಳ್ತಾನ್ಬಿಡು. ಅಕ್ಕ, ನನಗೇನೋ ಇದು ಯಾವುದು ವರ್ಕ್ ಆಗಲ್ಲ ಅನಿಸ್ತಿದೆ ಅಕ್ಕ. ಆ ಶ್ರಾವಣಿ ಏನಾದರೂ ಮಾಡ್ಕೊಂಡು ಸುಮ್ಮನೆ ಇರಲಿ, ಬಿಟ್ಬಿಡಿ. ನಿನಗಿದೆಲ್ಲ ಅರ್ಥ ಆಗಲ್ಲ ಮಮತಾ. ಅಭಿ ಪ್ಲೀಸ್ ಶ್ರಾವಣಿ ಕಡೆ ಸ್ವಲ್ಪ ಗಮನ ಕೊಡಪ್ಪ, ಅರ್ಥ ಆಯ್ತಾ? ಅಕ್ಕ, ನಿನಗೆ ಯಾಕಕ್ಕ ಇದೆಲ್ಲ ಬೇಕು? ಆ ಶ್ರಾವಣಿ ಪ್ರಭಾಕರ್ ಹೇಗಾದರೂ ಹಾಳಾಗಿ ಹೋಗ್ಲಿ, ಬಿಟ್ಟಾಕು. ಪ್ರಭಾಕರ್ ಹುಷಾರಾದ್ರೆ ನಮಗೆ ತಾನೇ ತೊಂದರೆ. ಈ ಅಭಿ ಬೇರೆ ಆ ಪ್ರಭಾಕರ್ ಹಿಂದೆ ಅವ್ನು ಹುಷಾರಾಗಲಿ ಅಂತ ಅಲಿತಾ ಇದ್ದಾನೆ. ಅದಲ್ಲದೆ ನೀನು ಹೇಳಿದ ಮಾತಿನ ಒಂಚೂರು ಮೀರಲ್ಲ, ಆಮೇಲೆ ನಮಗೆ ತಾನೇ ತೊಂದರೆ ಆಗೋದು.